HIV ಪೀಡಿತರ ಸಂಖ್ಯೆ ವರ್ಷ ಜಾಸ್ತಿ ಆಗ್ತಾ ಇದೆಯಾ, ಇಳಿಕೆ ಆಗ್ತಿದೆಯಾ, ಏರಿಕೆ ಆಗ್ತಾ ಇದೆಯಾ ಅಂತ? ಸರ್, ನಿಮಗೆ ಗೊತ್ತಿರ್ಬೋದು 2021-2021 ಸರ್ವೆ ಪ್ರಕಾರ ಭಾರತ ದೇಶದಲ್ಲಿ HIV ಪ್ರಿವೆಲೆನ್ಸ್ ರೇಟು 0.22 ಇತ್ತು. ಇವತ್ತಿನ ಪರಿಸ್ಥಿತಿ ಏನಾಗಿದೆ, 0.29ಗೆ ಹೋಗಿದೆ. ಅಂದರೆ ಅರ್ಥ ಮೇಲಕ್ಕೆ ಹೋಗ್ತಾ ಇದೆಯಾ, ಕೆಳಗೆ ಬರ್ತಾ ಇದೆಯಾ ಅಂತ ನೀವೇ ಆಲೋಚನೆ ಮಾಡ್ಕೋಬೇಕು. ನಾವಿಲ್ಲೆಲ್ಲರೂ ಸೇರ್ಕೊಂಡಿರೋದು ನಮ್ಮ ಹಕ್ಕು ಬಾಧ್ಯತೆಗಳನ್ನು ಕೇಳೋದಕ್ಕೋಸ್ಕರ. ಸರ್ಕಾರಕ್ಕಾಗಲಿ ಕೆಸಾಪ್ಸ್ಗಾಗಲಿ ನಾವು ಕೇಳೋದು ಒಂದೇ ಪ್ರಶ್ನೆ, ನಾವು ಮನುಷ್ಯರು ಹೌದೋ ಅಲ್ವೋ? ರೆಗ್ಯುಲರ್ ಸ್ಟಾಫ್ಗಳು ಮಾತ್ರ ಮನುಷ್ಯರು, ನಾವು ಮನುಷ್ಯರಲ್ಲ ಅಂತ ಏನಾದರೂ ಇದ್ದರೆ ಅದನ್ನು ದಯವಿಟ್ಟು ಹೇಳಿಬಿಡಿ. ಯಾಕೆ ನಮಗೆ ಪರ್ಮನೆಂಟ್ ಆಗಬೇಕು, ಮತ್ತು ನಮಗೆ ತಿಂಗಳು ಸಂಬಳ ಬೇಕು. 6 ತಿಂಗಳಿಗೊಂದು ಸತಿ ಸಂಬಳ ಕೊಟ್ಟರೆ ನಮ್ಮನೆ ಪರಿಸ್ಥಿತಿ, ಬಾಡಿಗೆ ಹೆಂಗೆ ಕಟ್ಟೋದು, ಗ್ಯಾಸ್ ಹೆಂಗೆ ತೊಗೊಳೋದು, ಅದೆಲ್ಲ ಅವ್ರಿಗೆ ತಿಳ್ಕೊಳ್ಬೇಕು ಅವರು. ಇದು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಗುತ್ತಿಗೆ ನೌಕರರ ಸಂಘದ ಪದಾಧಿಕಾರಿಗಳ ಮಾತುಗಳು. ಇವರು ಹೇಳ್ತಾ ಇದ್ದಾರೆ, ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಪ್ರತಿಭಟನೆ ನಡೆಸ್ತಾ ಇದ್ವಿ. ಒಂದು ವೇಳೆ ಸರ್ಕಾರ ಈ ಪ್ರತಿಭಟನೆಗೆ ಮನ್ನಣೆ ಕೊಟ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಸದೆ ಹೋದ್ರೆ ನಾವು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗುತ್ತಿಗೆ ನೌಕರರ ಹೋರಾಟಕ್ಕೆ, ಗುತ್ತಿಗೆ ನೌಕರರ ಹೋರಾಟಕ್ಕೆ, ಗುತ್ತಿಗೆ ನೌಕರರ ಸಂಘಟನೆಗೆ, ಗುತ್ತಿಗೆ ನೌಕರರ ಸಂಘಟನೆಗೆ ಈ ಕೂಡಲೇ ರಾಜ್ಯ ಸರ್ಕಾರ ಗುತ್ತಿಗೆ ನೌಕರರನ್ನ, ಈ ಕೂಡಲೇ ರಾಜ್ಯ ಸರ್ಕಾರ ಗುತ್ತಿಗೆ ನೌಕರರನ್ನ, ಈ ಕೂಡಲೇ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರರನ್ನ, ಈ ಕೂಡಲೇ ಗುತ್ತಿಗೆ ನೌಕರರನ್ನ ಆರೋಗ್ಯ ಇಲಾಖೆ ಅವಶ್ಯಕತೆ ಇದೆ. ಎಷ್ಟು ಸಂಬಳ ಕೊಡಬೇಕು ಅಂತಕ್ಕಂಥದ್ದು ವರದಿ ತರಿಸ್ಕೋಬೇಕು. ಅದನ್ನು ಕೂಡಲೇ ಅದನ್ನು ಅನುಷ್ಠಾನಗೊಳಿಸಬೇಕು. ಇದು 3ನೇ ಬೇಡಿಕೆ. 4ನೇ ಬೇಡಿಕೆ ಏನು ಅಂತಂದರೆ, ಈಗ ಆಲ್ರೆಡಿ 25 ಸೆಂಟರ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಕಾರಣ HIV ಪ್ರಿವಿಲೆನ್ಸ್ ರೇಟ್ ಕಡಿಮೆ ಆಗಿದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ, ಆಮೇಲೆ ಟೆಸ್ಟಿಂಗಲ್ಲಿ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಕೇಂದ್ರಗಳನ್ನು ಬಂದ್ ಮಾಡ್ತಿದ್ದಾರೆ. ಈಗ ಆರಂಭಿಕವಾಗಿ 25 ಸೆಂಟರ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಈಗ ನಂತರ 2ನೇ ಹಂತದಲ್ಲಿ 86 ಸೆಂಟರ್ಗಳನ್ನು ಕ್ಲೋಸ್ ಮಾಡೋದಕ್ಕೆ ಆಲ್ರೆಡಿ ಸಿದ್ಧತೆ ನಡೀತಾ ಇದೆ. ಸೊ ಈಗ ಈ ಥರ ಹಂತವಾಗಿ ಕ್ಲೋಸ್ ಮಾಡ್ಕೊಂತ ಹೋದರೆ ಅಲ್ಲಿರ್ತಕ್ಕಂಥ ನೌಕರರ ಗತಿ ಏನು? ಆ ನೌಕರರಿಗಿಂತ ಹೆಚ್ಚಾಗಿ ಅವ್ರು ನಂಬಿರ್ತಕ್ಕಂಥ ಸಣ್ಣ ಮಕ್ಕಳು, ಅವ್ರ ತಂದೆ ತಾಯಿಗಳು, ಅವ್ರ ಗತಿ ಏನು? ಅವ್ರ ಶಿಕ್ಷಣದ ಗತಿ ಏನು? ಅವ್ರ ತಂದೆ ತಾಯಿಗಳ ವೈದ್ಯಕೀಯ ಖರ್ಚಿನ ಗತಿ ಏನು ಅನ್ನುವಂಥದ್ದು ನಮಗೆ ಎಲ್ಲರಿಗೂ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ತದನಂತರ ಕೊನೆಯದಾಗಿ ಏನಂದರೆ ನಮ್ಮ ಯೋಜನಾ ನಿರ್ದೇಶಕರ ಹಂತದಲ್ಲಿರ್ತಕ್ಕಂಥ ಕೆಲವೊಂದು ಬೇಡಿಕೆಗಳು, ಈ ಕೃಪಾಂಕ ಆಗಿರ್ಬೋದು, ಮತ್ತು ಟ್ರಾನ್ಸ್ಫರ್ಸ್ಗಳಾಗಿರ್ಬೋರ್ತಕ್ಕಂಥದ್ದು, ಇನ್ಕ್ರಿಮೆಂಟ್ ಆಗ್ಸಿಕ್ಕಂಥ ಅವೆಲ್ಲ ನಮ್ಮ ಯೋಜನಾ ನಿರ್ದೇಶಕರ ಹಂತದಲ್ಲಿದೆ. ಅದನ್ನೂ ಕೂಡ ಅವ್ರು ಮಾಡದೇ ಇರತಕ್ಕಂಥ ಪರಿಸ್ಥಿತಿ. ಯಾಕಂದರೆ EC ಕಮಿಟಿ ಅಂತ ಒಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿಟ್ಟು ನಾವು ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಒಂದು ಮಾತು ಹೇಳ್ತಾರೆ. ಹಾಗಾದರೆ EC ಕಮಿಟಿ ಯಾವಾಗ ಮಾಡ್ತೀರಿ? ಸೊ ಹಾಗಾಗಿ ನಾವು ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಅತಿ ಶೀಘ್ರವಾಗಿ ನಮಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದ ನಾನಾ ಮೂಲೆಗಳಿಂದ ಎಲ್ಲ ಕೇಂದ್ರದ ನೌಕರರು, 31 ಜಿಲ್ಲೆಗಳ ಎಲ್ಲ ನೌಕರರು ಇವತ್ತು ಬಂದು ಕೂತಿದ್ದೀವಿ. ಇವತ್ತು ಈಗೇನು HIV ಇರ್ತಕ್ಕಂಥ ಕೆಲವು ನೌಕರರಿಗೆ ಗುಳಿಗೆ ಮಾತ್ರೆಗಳು ಸಿಗ್ತಾ ಇಲ್ಲ, ತೊಂದರೆ ಆಗ್ತಿದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ನಾವು ಅವ್ರಿಗೆ ಕ್ಷಮೆ ಕೇಳ್ತೀವಿ. ಯಾಕಂತಂದರೆ ಇವತ್ತು ನಮ್ಮಿಂದ ಈ ಥರ ಅವ್ರಿಗೆ ತೊಂದರೆ ಆಗ್ತಿದೆಯಲ್ಲ ಅಂತ. ಅದಕ್ಕೆ ಅವರು ಕಾರಣ ಡೈರೆಕ್ಟಾಗಿ ಸರ್ಕಾರನೇ ವಿನಃ ನಾವಲ್ಲ. ಸೊ ಇವತ್ತು ನಮ್ಮ ಬೇಡಿಕೆಗಳನ್ನು ಅವ್ರೇನು ಈಡೇರಿಸಿದ್ದರೆ ನಾವು ಇಲ್ಲಿ ಬಂದು ಕೂತ್ಕೊಳ್ಳೋ ಪರಿಸ್ಥಿತಿ ಇರ್ತಿರಲಿಲ್ಲ. ಸೊ ಹಾಗಾಗಿ ನಾವು ನಮ್ಮ ಬೇಡಿಕೆಗಳು ಈಡೇರೋ ತನಕ ನಾವು ಇಲ್ಲಿಂದ ಕದಲೋದಿಲ್ಲ. ಇದು ನಮ್ಮ ಪ್ರಮುಖ. HIV ಪೀಡಿತರ ಸಂಖ್ಯೆ ವರ್ಷ ಜಾಸ್ತಿ ಆಗ್ತಾ ಇದೆಯಾ, ಇಳಿಕೆ ಆಗ್ತಿದೆಯಾ, ಏರಿಕೆ ಆಗ್ತಾ ಇದೆಯಾ ಅಂತ? ಸರ್, ನಿಮಗೆ ಗೊತ್ತಿರ್ಬೋದು 2021 ಸರ್ವೆ ಪ್ರಕಾರ ಭಾರತ ದೇಶದಲ್ಲಿ HIV ಪ್ರಿವೆಲೆನ್ಸ್ ರೇಟು 0.22 ಇತ್ತು. ಇವತ್ತಿನ ಪರಿಸ್ಥಿತಿ ಏನಾಗಿದೆ, 0.29ಗೆ ಹೋಗಿದೆ. ಅಂದರೆ ಅರ್ಥ ಮೇಲಕ್ಕೆ ಹೋಗ್ತಾ ಇದೆಯಾ, ಕೆಳಗೆ ಬರ್ತಾ ಇದೆಯಾ ಅಂತ ನೀವೇ ಆಲೋಚನೆ ಮಾಡ್ಕೋಬೇಕು. ಮೊದಲಿಗೆ ಎಷ್ಟಿತ್ತು 0.22 ಇತ್ತು, 29 ಆಗಿದೆ ಅಂದರೆ ಅರ್ಥ ಏರ್ತಾ ಇದೆ ಅಂತ ಅರ್ಥ. ಸೊ ಈಗ HIV ಕೇವಲ ಅಂಕಿಅಂಶಗಳಲ್ಲಿ ಕಡಿಮೆ ಆಗ್ತಿದೆ ಅಂತಕ್ಕಂಥದ್ದು ಬರ್ತಾ ಇದೆ ವರದಿ ಬಿಟ್ಟರೆ, ಅದು ನಿಜವಾಗ್ಲೂ ಕೂಡ ಅಂಕಿಅಂಶಗಳನ್ನು ನೋಡಿದ್ರೆ ಅದು ಏರ್ತಾನೆ ಹೋಗ್ತಾ ಇದೆ ಸರ್. ಈಗ ಎಷ್ಟು ದಿನ ಪ್ರತಿಭಟನೆ ನಡೆಸ್ತೀರಾ? ಒಂದು ವೇಳೆ ಬೇಡಿಕೆ ಈಡೇರದೆ ಹೋದರೆ ನೆಕ್ಸ್ಟ್ ಹೆಂಗೆ ಮುಂದೆ? ಸರ್, ಇದು ಕೇವಲ ಒಂದು ದಿನದ ಮುಷ್ಕರ ಅಂತ ನಾವು ಬಂದಿಲ್ಲ. ನಮ್ಮ ಬೇಡಿಕೆಗಳನ್ನು ಈಡೇರಿಸೋ ತನಕ ನಾವು ಇಲ್ಲಿ ಕುತ್ಕೋಬೇಕು ಅಂತ ಬಂದಿದ್ದೀವಿ. ಭಾಳ ನೊಂದ್ಕೊಂಡು ಬಂದಿದ್ದೀವಿ. ಒಂದು ದಿನಕ್ಕೆ ಅಥವಾ 2 ದಿನಕ್ಕೆ ಅವ್ರ ಬೇಡಿಕೆ ಈಡೇರಿಸಿ ಅಂದ್ರೆ ಅದು ಭಾರಿ ಸಂತೋಷದ ಸಂಗತಿ. ನಮ್ಮ ಹಣ ಉಳಿತು, ನಮಗೆ ಸಮಯ ಉಳಿತು. ಅಲ್ಲಿ HIV ನೌಕರರು ಬಾಧೆ ಪಡೋದು ತಪ್ಪಿತು. ಆದಷ್ಟು ಬೇಗ ಬಂದು ನಮ್ಮ ಬೇಡಿಕೆಗಳೆಲ್ಲ ಈಡೇರಿಸ್ತೀವಿ ಅಂತ ಒಂದು ರೈಟಿಂಗಲ್ಲಿ ಕೊಟ್ಟುಬಿಟ್ರೆ ಅಥವಾ ಈ ತಕ್ಷಣನೇ ಆದೇಶ ಮಾಡಿಬಿಟ್ರೆ ನಮಗೂ ಕೂಡ ಇಲ್ಲಿ ಕೂತ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲಲ್ವಾ? ಸರ್, ಎಷ್ಟು ವರ್ಷದ ಬೇಡಿಕೆ ಇದು? ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ? ಈಗಾಗಲೇ ನಾವು ಒಂದು 22 ವರ್ಷದಿಂದನೂ ಕೂಡ ಇಲ್ಲಿ ಕರ್ತವ್ಯ ನಿರ್ವಹಿಸಿಕೊಂಡೇ ಬರ್ತಾ ಇದ್ದೀವಿ. ಆದಾಗ್ಯೂ ಕೂಡ ಕೆಲವೊಂದು ನಮ್ಮ ಕಳೆದ ಬಾರಿ ಒಂದು ಸಣ್ಣ ಪುಟ್ಟ ಬೇಡಿಕೆಗಳು ಈಡೇರಿದೆ ಬಿಟ್ಟರೆ ಬೇರೆ ಯಾವ ಬೇಡಿಕೆಗಳು ಕೂಡ ಈಡೇರಿಲ್ಲ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂಗೆ ನಮ್ಮ ಅತ್ಯಂತ
ಪ್ರಮುಖವಾದ ಸಣ್ಣ ಪುಟ್ಟ ಬೇಡಿಕೆಗಳಿದೆ. ಒಂದು ಆಯೋಗ ಒಂದು ರಚನೆ ಮಾಡೋದಾಗಿರ್ಬೋದು, ಅಥವಾ ಅದಕ್ಕೆ ನಮಗೆ ಪ್ರೋತ್ಸಾಹ ಧನವನ್ನು ಕೊಡೋದಾಗಿರ್ಬೋದು, ಅಥವಾ ನಮಗೊಂದು ಬಹಳ ಮುಖ್ಯವಾಗಿ ಭದ್ರತೆ, ಆ ಭದ್ರತೆಯನ್ನು ನೀಡೋದೇ ಆಗಿರ್ಬೋದು. ಈ ಬೇಡಿಕೆಗಳನ್ನ ನಮ್ಮದು ಆದಷ್ಟು ಬೇಗ ಈಡೇರಿದ ತಕ್ಷಣ ನಾವೇನು ಮಾಡ್ತೀವಿ ಅಂತ ಅಂದರೆ ಒಂದು ಸರ್ಕಾರಕ್ಕೆ ಒಂದು ಗಡುವು ಕೊಟ್ಟು ನಮ್ಮ ಮುಷ್ಕರವನ್ನು ನಾವು ಹಿಂಪಡಿತೀವಿ ಸರ್. ಈಗ ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಹೇಳಿದ್ದೀರಾ, ಈ ಅನಿರ್ದಿಷ್ಟಾವಧಿ ಮುಷ್ಕರದಿಂದ ಪೇಷಂಟ್ಸ್ಗಳಿಗೆ ಯಾವ ರೀತಿ ತೊಂದರೆ ಎದುರಾಗಿದೆ? ಖಂಡಿತವಾಗಿಯೂ ಕೂಡ ಅಷ್ಟೇ. ಈಗಾಗಲೇ ಅನಿರ್ದಿಷ್ಟಾವಧಿ ಮುಷ್ಕರ ನಾವು ಘೋಷಣೆ ಮಾಡೋದ್ರಿಂದ HIV ಸೋಂಕಿತರಿಗೆ ಮತ್ತು ಬಾಧಿತರಿಗೆ ಎಲ್ಲ ART ಕೇಂದ್ರಗಳೆಲ್ಲೂ ಕೂಡ ಮುಚ್ಚಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ದಯಮಾಡಿ ಅವರೆಲ್ಲರಿಗೂ ಕೂಡ ನಾವು ಕ್ಷಮೆ ಯಾಚಿಸ್ತೀವಿ. ನೀವು ಅದಕ್ಕೆ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಏನು ಮಾಡಿದಾರೋ ನಮಗೆ ಗೊತ್ತಿಲ್ಲ, ಸರ್ಕಾರದ ವ್ಯವಸ್ಥೆ ಅಥವಾ ಆಸ್ಪತ್ರೆಯಲ್ಲಿ ಏನು ಮಾಡಿದಾರೋ ಗೊತ್ತಿಲ್ಲ. ಈಗಾಗಲೇ ನಮ್ಮ ಎಲ್ಲ ನೌಕರರಿಗೂ ಸಾಕಷ್ಟು ದೂರವಾಣಿಗಳು ಬರ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ದಯವಿಟ್ಟು ಇದು ಮಾಡಿ ಅಂತ. ದಯವಿಟ್ಟು ನಾನು ಕೂಡ ಅವ್ರುಗಳಿಗೂ ಕೂಡ ಮನವಿ ಮಾಡ್ಕೋತೀವಿ, ಎಲ್ಲ ಸೋಂಕಿತರು ಮತ್ತು ಎಲ್ಲ ಸರ್ಕಾರೇತರ ಸಂಸ್ಥೆಗಳಿಗೂ ಕೂಡ ನಾವು ಇದು ಮಾಡ್ತೀವಿ. ಅವರು ಕೂಡ ಆದಷ್ಟು ಬೇಗ ಸರ್ಕಾರಕ್ಕೆ ಈ ಒಂದು ವಿಷಯವನ್ನು ಮುಟ್ಟಿಸಿದ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಮುಷ್ಕರ ನಾವು ಹಿಂಪಡಿತೀವಿ ಮತ್ತು ನಾವು ಸಾರ್ವಜನಿಕ ವಲಯದಲ್ಲಿ ಹೋಗಿ ನಾವು ಸೇವೆಯನ್ನು ಮಾಡ್ತೀವಿ. ಎಸ್, ಇದು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಗುತ್ತಿಗೆ ನೌಕರರ ಸಂಘದ ಪದಾಧಿಕಾರಿಗಳ ಮಾತುಗಳು. ಇವ್ರು ಹೇಳ್ತಾ ಇದ್ದಾರೆ, ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ನಾವು ಪ್ರತಿಭಟನೆ ನಡೆಸ್ತಾ ಇದ್ವಿ. ಒಂದು ವೇಳೆ ಸರ್ಕಾರ ಈ ಪ್ರತಿಭಟನೆಗೆ ಮನ್ನಣೆ ಕೊಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ನಾವು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಮಾತಾಡ್ಸೋಣ, ಇನ್ನೂ ಸಾಕಷ್ಟು ಜನ ಬಂದಿದ್ದಾರೆ, ಎಲ್ಲೆಲ್ಲಿಂದ ಬಂದಿದ್ದಾರೆ, ಏನೇನು ಸಮಸ್ಯೆ ಅಂತ ಮಾತಾಡ್ಸೋಣ. ನಾವು ಕೆಸಾಪ್ಸ್ ನೌಕರರಾಗಿ ನಮ್ಮ ಬೇಡಿಕೆಗಳನ್ನು ಕೇಳ್ಕೊಬೇಕಂತ ಇಲ್ಲಿಗೆ ಬಂದಿದ್ದೀವಿ. ನನ್ನ ಹೆಸರು ಮಮತಾ ಅಂತ, ಅಡ್ಮಿನ್ ಆ್ಯಂಡ್ ಅಕೌಂಟ್ಸಾಗಿ ವರ್ಕ್ ಮಾಡ್ತಾ ಇದ್ದೀನಿ, ದಾವಣಗೆರೆ ಜಿಲ್ಲೆ. ನಾವಿಲ್ಲೆಲ್ಲರೂ ಸೇರ್ಕೊಂಡಿರೋದು ನಮ್ಮ ಹಕ್ಕು ಬಾಧ್ಯತೆಗಳನ್ನು ಕೇಳೋದಕ್ಕೋಸ್ಕರ. ಸರ್ಕಾರಕ್ಕಾಗಲಿ ಕೆಸಾಪ್ಸ್ಗಾಗಲಿ ನಾವು ಕೇಳೋದು ಒಂದೇ ಪ್ರಶ್ನೆ, ನಾವು ಮನುಷ್ಯರು ಹೌದೋ ಅಲ್ವೋ? ರೆಗ್ಯುಲರ್ ಸ್ಟಾಫ್ಗಳು ಮಾತ್ರ ಮನುಷ್ಯರು, ನಾವು ಮನುಷ್ಯರಲ್ಲ ಅಂತ ಏನಾದರೂ ಇದ್ದರೆ ಅದನ್ನು ದಯವಿಟ್ಟು ಹೇಳಿಬಿಡಿ. ಯಾಕೆ ನಮಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ? 10-12 ವರ್ಷ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ಕನಿಷ್ಠವಾದ ಒಂದು ಗಣನೆಗೆ ತಗೊತಾ ಇಲ್ಲ. ಸರ್ಕಾರದಲ್ಲಿ ನಾವು ಇದ್ದೀವಿ ಅನ್ನೋದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಕೆಸಾಪ್ಸಿನ ನೌಕರರು, ನಾವು ನ್ಯಾಕೋ ನೌಕರರು, ನಾವು ಇಂಥ ಕಡೆ ಕೆಲಸ ಮಾಡ್ತಾಯಿದ್ದೀವಿ. ಈ ಥರ ನಾವು ಜನಗಳಿಗೆ ಯಾವ ಕಮ್ಯುನಿಟಿಗೆ ಅಂದರೆ ಯಾವ ಸಮುದಾಯಕ್ಕೆ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಅನ್ನೋದು ಸರ್ಕಾರದ ಗಮನದಲ್ಲೇ ಇಲ್ಲ. ಎಲ್ರಿಗೂ HRMS ಇದೆ, ಸವಲತ್ತುಗಳಿದ್ದಾವೆ, ಎಲ್ಲ ಇದ್ದಾವೆ. ನಮಗೆ ಯಾಕಿಲ್ಲ? ನಮಗೆ ಯಾಕೆ ಈ ಥರ ಮಲತಾಯಿ ಧೋರಣೆನ ಮಾಡ್ತಾ ಇದ್ದೀರಾ? ದಯವಿಟ್ಟು ಇದನ್ನು ನಮಗೆ ತಿಳಿಸ್ಕೊಡಿ. ದಯವಿಟ್ಟು ಬನ್ನಿ, ನಮ್ಮ ಅಳಲನ್ನು ನೀವೆಲ್ಲ ನೋಡಿ. ನಮಗೆ ನಿಜವಾಗ್ಲೂ ನ್ಯಾಯ ಕೊಡಬೇಕು ಅಂತ ನಿಮ್ಮಲ್ಲಿ ಕಳಕಳಿಂದ ಕೇಳ್ಕೊತಾ ಇದ್ದೀವಿ. ಅದಕ್ಕೋಸ್ಕರನೇ ಹೋರಾಟಕ್ಕೆ ಇಳಿದಿದ್ದೀವಿ. ಇದು ನಾವು ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ನಾವು ಹೋರಾಟ ಮಾಡೇ ಮಾಡ್ತೀವಿ. ಎಲ್ಲರೂ ಕೌನ್ಸಿಲರ್ಸ್ ಎಲ್ಲರೂ ಡಬಲ್ ಡಿಗ್ರಿ ಆಗಿದ್ದಾರೆ ಸರ್. MSW, MS, MA ಇನ್ ಸೋಷಿಯಾಲಜಿ, MA ಇನ್ ಸೈಕಾಲಜಿ ಆಗಿದ್ದಾರೆ. ಡಿಸ್ಟ್ರಿಕ್ಟ್ ಸೂಪರ್ವೈಸರ್ಸು ಅಷ್ಟೇ ಎಲ್ಲ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದಾರೆ. ಇನ್ನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ತೊಗೊಂಡಿರೋದು ಎಲ್ಲ ನ್ಯಾಯಯುತವಾಗಿ DC ಅವ್ರ ಕಮಿಟಿ ಎಲ್ಲ ಇದ್ದು, ನನ್ನನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋವಾಗೇನು DC ಅವ್ರದ್ದು ಕಮಿಟಿ ಇತ್ತು, ಅವರೇ ಅದಕ್ಕೆ ಚೇರ್ಮನ್ ಆಗಿದ್ದರು. ಅವ್ರ ಮೂಲಕ ನ್ಯಾಯಯುತವಾಗಿ ನಾವೆಲ್ಲ ಸೆಲೆಕ್ಟ್ ಆಗಿ ಬಂದಿದ್ದೀವಿ. ಅವ್ರು ಏನು ಪರೀಕ್ಷೆ ಕೊಟ್ಟರು, ಲಿಖಿತವಾಗಿ ಪರೀಕ್ಷೆಗಳನ್ನು ನಾವು ಪಾಸ್ ಮಾಡಿದ್ದೀವಿ. ಆಮೇಲೆ ವೈವಾ ಇಂಟರ್ವ್ಯೂ ಇತ್ತು, ಅದನ್ನು ಪಾಸ್ ಮಾಡಿಕೊಂಡು ಬಂದಿದ್ದೀವಿ. ಆದರೂ ನಮಗೆ ಯಾವ ಅರ್ಹತೆ ಇಲ್ಲ ಅಂತ ನೀವು ನಮ್ಮನ್ನು ಗಣನೆಗೆ ತಗೊತಾ ಇಲ್ಲ, ನಮಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ನಮಗೆ ವೇತನನೂ ಕೂಡ ಅಷ್ಟೇ. ನಾನೀಗ ಡಿಗ್ರಿ ಕ್ವಾಲಿಫಿಕೇಷನ್ ಮೇಲೆ ಬಂದಿದ್ದೀನಿ. ನಮ್ಮ ಡಿಗ್ರಿ ಕ್ವಾಲಿಫಿಕೇಷನ್ಗೆ ಎಷ್ಟು ಸಂಬಳ ಬರಬೇಕು, ಎಷ್ಟು ಕೆಲಸ ಮಾಡ್ತೀವಿ ನಾವು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ಅದೆಲ್ಲ ನಿಮಗೆ ಗೊತ್ತೇ ಇದೆ. ಪ್ರತಿ ವರ್ಷ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಎಲ್ಲ ಮಾಡ್ತೀರಿ, ಆದರೂ ನಮ್ಮನ್ನು ಯಾಕೆ ಗಣನೆಗೆ ತಗೊತಾ ಇಲ್ಲ? ಪ್ರತಿ ವರ್ಷ ಬ್ರೇಕ್ ಡೇ ಅಂತ ಮಾಡ್ತೀರಾ April 1ಗೆ. ಯಾಕೆ ಮಾಡ್ಬೇಕು ಅದನ್ನು? ಅದರಿಂದ ಏನಾದರೂ ಯೂಸ್ ಇದೆಯಾ? ಯಾಕೆ ಗಣನೆಗೆ ತಗೊತಾ ಇಲ್ಲ ನಮ್ಮನ್ನು? ನಾವು ಆಡಿರೋ ತಪ್ಪಾದರೂ ಏನು? ಕೆಲಸ ಮಾಡೋದು, ಇಷ್ಟು ಸೇವೆಗಳನ್ನೆಲ್ಲ ಕೊಡ್ತಾ ಇರೋದೇ ತೊಂದರೆನಾ? ಕೋವಿಡ್ ಕೆಲಸ HIV ಅಂದರೆ ಮನೆ ಸಂಬಂಧಿಕರುಗಳೇ ದೂರ ಸರಿಸ್ತಾರೆ. ಹೌದು, ಅಂತ ಕಡೆ ಕೆಲಸ ಮಾಡ್ತಾ ಇದ್ದೀರಾ, ಏನು ಅನ್ಸುತ್ತೆ? ಭದ್ರತೆ ಇದೆಯಾ ಅಂತ? ಭದ್ರತೆನೇ ಇಲ್ಲ ನಮಗೆ, ಅದನ್ನೇ ಹೇಳ್ತಾ ಇದ್ದೀವಿ. ಯಾರ ಕೈಯಿಂದನೂ ಮಾಡೋಕ್ಕಾಗದಿರೋಂಥ ಕೆಲಸಗಳನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಕೌನ್ಸಿಲರ್ಸು, LTಗಳು, ನಾವು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಎಲ್ಲರೂ ಮಾಡ್ತಾ ಇದ್ದೀವಿ. ಆದ್ರೂ ನಮ್ಮನ್ನು ಗಣನೆಗೆ ತಗೋತಾ ಇಲ್ಲ. ದಯವಿಟ್ಟು ಇದು ಏನು ಅಂತಲೇ ಅರ್ಥ ಆಗ್ತಿಲ್ಲ. ಕೋವಿಡ್ ಟೈಮಲ್ಲಿ ಕೆಲಸ ಮಾಡಿದ್ವಿ, ಆರೋಗ್ಯ ಇಲಾಖೆಯವರು ಎಲ್ಲರೂ ಮಾಡ್ಬೇಕಂದಿದ್ದಕ್ಕೆ ಪ್ರತಿಯೊಬ್ಬರು ಬಂದಿದ್ದೀವಿ, D ಗ್ರೂಪಿಂದನೂ ಬಂದಿದ್ದೀವಿ. ಆದರೆ ನೋಡಿದ್ರೆ D ಗ್ರೂಪ್ನವ್ರಿಗೆ ಸಂಬಳ ಇಲ್ಲ. 5-6 ತಿಂಗಳಿಂದ ಅವರಿಗೆ ಫಂಡ್ ಇಲ್ಲ ಅಂತೇಳಿ ಅವರಿಗೆ ಸಂಬಳನೇ ಕೊಡ್ತಾ ಇಲ್ಲ. ಈಗ ಅವರು ಪ್ರತಿ ಸರಿ ಬೆಂಗಳೂರಿಗೆ ಬರಬೇಕು, ಕೇಸ್ ಫೈಲ್ ಮಾಡಬೇಕು, ಅದ್ರದ್ದು ಫಾಲೋ ಅಪ್ ಮಾಡಬೇಕು, ಅದ್ರ ಖರ್ಚೇನು, ವೆಚ್ಚ ಏನು ನೋಡಿದ್ರೆ ಅವರು D ಗ್ರೂಪ್ ನೌಕರರು. ಯಾಕೆ ಇದೊಂದೇ ಕಾರ್ಯಕ್ರಮ ಅಂತ ತಗೊಂಡು ಬಹಳಷ್ಟು ಕಾರ್ಯಕ್ರಮಗಳಿಗೂ ಉಪಯೋಗಿಸ್ಕೊತಾ ಇದ್ದಾರೆ. ಆರೋಗ್ಯ ಇಲಾಖೆಯಲ್ಲಿ ಹೊಸದಾಗಿ ಏನೇ ಬಂದರೂ ಅದಕ್ಕೆ ಕೌನ್ಸಿಲರ್ಸ್ ಬೇಕು, ಡಿಸ್ಟ್ರಿಕ್ಟ್ ಲೆವೆಲ್ ಕೆಲಸ ಮಾಡೋದಕ್ಕೆ ನಾವುಗಳು ಬೇಕು. ಬ್ಲಡ್ ಬ್ಯಾಂಕ್ ಅಂತ ಇದೆ, ಆ ಬ್ಲಡ್ ಬ್ಯಾಂಕಿನ ಕೆಲಸನೂ ನಾವೇ ಮಾಡ್ತಾ ಇದ್ವಿ. ನೋಡಿದ್ರೆ ಅದನ್ನು ಬ್ಲಡ್ ಬ್ಯಾಂಕ್ನ DGHSಗೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರ ಕೆಲಸನೂ ನಾವೇ ಮಾಡ್ತಾ ಇದ್ವಿ. ನಮಗೆ ತೊಂದರೆ ಇಲ್ಲ, ನಾವು ಕೆಲಸ ಮಾಡ್ತೀವಿ, ಕೆಲಸ ಮಾಡೋಕ್ಕೆ ನಾವು ತಯಾರಿದ್ದೀವಿ. ಆದರೆ ಯಾಕೆ ಇಷ್ಟೊಂದಿಲ್ಲ ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಥ್ಯಾಂಕ್ ಯು. ಇಲ್ಲ ಮೇಡಮ್, ಮೂಲೆಯಲ್ಲಿ ಸೆಂಟರ್ ಓಪನ್ ಮಾಡೋ ಕಾರಣ ಯಾರು?
30 ವರ್ಷದಿಂದ ದುಡಿಯಾಕತ್ತೀವಿ. ಹಾಂ ಸರ್, ತಮ್ಮ ಹೆಸರು ಹೇಳಿ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಎಚ್ ಪಾಟೀಲ್, ಸ್ನೇಹಜ್ಯೋತಿ ಮಹಿಳಾ ಸಂಸ್ಥೆಯ CEO, ಚಾಮರಾಜನಗರ. ಸೊ ನಾನು ಘನವತ್ತ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ಇವತ್ತು ಕೆಸಾಪ್ಸ್ನ ಈ ಗುತ್ತಿಗೆ ನೌಕರರ ಏನು ಈ ಒಂದು ಮುಷ್ಕರವನ್ನು ನಡೆಸುತ್ತಿದ್ದಾರೆ, ಈ ಮುಷ್ಕರವನ್ನು ಇಮಿಡಿಯೇಟ್ಲಿ ಸರ್ಕಾರ ಗಮನಿಸಬೇಕಾಗುತ್ತೆ. ಸುಮಾರು 20ರಿಂದ 25 ವರ್ಷಗಳ ಕಾಲ ಸುಮಾರು 2000ರಿಂದ 3000 ಜನ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಜನ ಎಂಪ್ಲಾಯೀಸ್ ಇದ್ದಾರೋ, ಇವರು ಇಷ್ಟು ವರ್ಷಗಳ ಕಾಲ ಇವತ್ತು HIV ಒಂದು ನಿಯಂತ್ರಣಕ್ಕೋಸ್ಕರ ಮತ್ತು HIV ಯಾರೆಲ್ಲ ಬಳಲ್ತಿದ್ರು ಅವ್ರಿಗೋಸ್ಕರನೇ ಕೆಲಸ ಮಾಡ್ತಿದ್ದಾರೆ. ಇಂಥ ಒಂದು ಕೆಲಸವನ್ನು ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಘನವತ್ತ ಸರ್ಕಾರ ಏನಿದೆ ಇಮಿಡಿಯೇಟ್ಲಿ ಈ ಒಂದು ಪ್ರಕ್ರಿಯೆಯನ್ನು ಜಾರಿಗೊಳಿಸಿ, ಇವರ ಒಂದು ಬೇಡಿಕೆಗಳು ಏನಿದೆ ಇದನ್ನು ಸಂಪೂರ್ಣವಾಗಿ ಜಾರಿಗೊಳಿಸಿ ಇವರ ಹುದ್ದೆಯನ್ನು ಕಾಯಂಗೊಳಿಸಬೇಕಾಗಿ ಈ ಮೂಲಕ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ. ಎಷ್ಟು ಜನ ಇದ್ದಾರೆ ಸರ್? ಸುಮಾರು ಒಂದು 3000 ಜನ ಎಂಪ್ಲಾಯೀಸ್ ಇದ್ದಾರೆ. ಎಷ್ಟು ಜನಕ್ಕೆ ಪರ್ಮನೆಂಟ್ ಆಗಬೇಕು? ಅಲ್ಲ, ಎಲ್ಲರಿಗೂ ಪರ್ಮನೆಂಟ್ ಆಗಬೇಕು. ಸುಮಾರು 25 ವರ್ಷಗಳ ಕಾಲ ಅವರು ಹೀಗೆ ನೌಕರಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವರನ್ನು ಕಾಯಂಗೊಳಿಸಬೇಕು, ಪರ್ಮನೆಂಟಾಗಿ ಎಂಪ್ಲಾಯಿನಾಗಿ ಮಾಡಬೇಕು. ಜೊತೆಗೆ ಇವರ ಒಂದು ಸಣ್ಣ ಪುಟ್ಟ ಬೇಡಿಕೆಗಳು ಏನಿದ್ದಾವೆ ಇದನ್ನು ಸಂಪೂರ್ಣವಾಗಿ ಸರ್ಕಾರ ಜವಾಬ್ದಾರಿ ತಗೊಂಡು ನೋಡ್ಕೋಬೇಕು. ಒಂದೇ ದಿನ ಮಾಡ್ತೀರಾ? ಇಲ್ಲ, ನಮ್ಮದು ಈ ಎಲ್ಲ ಬೇಡಿಕೆಗಳು ಈಡೇರೋವರೆಗೂ ನಾವು ಇದನ್ನು ಈ ಒಂದು ಪ್ರೊಟೆಸ್ಟನ್ನು ಕಂಟಿನ್ಯೂ ಮಾಡ್ತೀವಿ. ನಾವು ಇದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ಧನ್ಯವಾದಗಳು. ನನ್ನ ಹೆಸರು ಯಾಸ್ಮಿನ್ ಅಂತ. ಸಂಬ್ರಾನಲ್ಲಿ ಒಂದು 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂಡರ್ ಕೆಸಾಪ್ಸು. 6 ತಿಂಗಳಿಗೊಂದು ಸತಿ ಸಂಬಳ, ಒಂದು 4 ವರ್ಷಕ್ಕೆ ಒಂದು ಸತಿ ರೈಸ್ ಮಾಡೋದು. 12,000 ಸಂಬಳ, 10,000 ಸಂಬಳ, 1,500 ರೂಪಾಯಿ ಬಸ್ ಫೇರು. ಇದ್ರಲ್ಲಿ ನಾವು ಹೆಂಗೆ ಸಂಸಾರ ಮಾಡಬೇಕು? ಅವ್ರಿಗೂ ಹಂಗೆ ಕೊಟ್ಟರೆ ಅವ್ರು ಇಸ್ಕೊತಾರೆ. 6 ತಿಂಗಳಿಗೊಂದು ಸತಿ ನಾವು ಯಾವ ಥರ ಲೈಫ್ ಲೀಡ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಸರ್ ಕೆಸಾಪ್ಸ್ ಬಗ್ಗೆ. HIV ಎಲ್ಲ ಎದುರ್ತಾರೆ ಅಂತ ಇದ್ರಲ್ಲಿ ಕೆಲಸ ಮಾಡ್ತೀರಾ, ಬಟ್ ಯಾವುದೋ ಭದ್ರತೆ ಇಲ್ಲ, ಏನು ಹೇಳ್ತೀರಾ? ನಮಗೇನು ಭದ್ರತೆ ಇಲ್ಲ, ಏನಿಲ್ಲ, ಆದ್ರೂ ನಮ್ಮ ಎದುರಿಸಿ ನಾವು ಮಾಡ್ತಾ ಇದ್ದೀವಿ. ನಮ್ಗೆ ಪಾಸಿಟಿವ್ ಇಲ್ಲ ಅಂದ್ರೆ ನಾವು ಪಾಸಿಟಿವ್ ಅಂತ ಹೇಳ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ICTC ಮಾಡಿಸಿ ಅವ್ರಿಗೆ ಕೌನ್ಸ್ಲಿಂಗ್ ಎಲ್ಲ ಕೊಡಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಬರ್ತಾ ಇದ್ದೀವಿ ಸರ್. ಏನು ಕೇಳ್ತೀರಾ? ಕಡೆದ ಪರ್ಮನೆಂಟ್ ಆಗಬೇಕು ಅಂತ ಕೇಳಿ. ಪರ್ಮನೆಂಟ್ ಆಗಬೇಕು, ಮತ್ತು ನಮಗೆ ತಿಂಗಳು ಸಂಬಳ ಬೇಕು. 6 ತಿಂಗಳಿಗೊಂದು ಸತಿ ಸಂಬಳ ಕೊಟ್ಟರೆ ನಮ್ಮನೆ ಪರಿಸ್ಥಿತಿ, ಬಾಡಿಗೆ ಹೆಂಗೆ ಕಟ್ಟೋದು, ಗ್ಯಾಸ್ ಹೆಂಗೆ ತೊಗೊಳೋದು ಅದೆಲ್ಲ ಅವ್ರಿಗೆ ತಿಳ್ಕೊಳ್ಬೇಕು. ಅವ್ರಿಗೂ ಹಂಗೆ 6 ತಿಂಗಳಿಗೊಂದು ಸತಿ ಸಂಬಳ ಕೊಟ್ಟರೆ ಅವ್ರು ತೊಗೊತಾರ ಕೆಸಾಪ್ಸ್ ಅವರು. ಅದನ್ನು ನಾವು ಕೇಳ್ತಾ ಇದ್ದೀವಿ ಸರ್. ನಮ್ಮ ತಿಂಗಳಿಗೆ ಬರೋ ಥರ ಮತ್ತೆ ಪರ್ಮನೆಂಟ್ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು ಸರ್. ನಾವು 30 ವರ್ಷ ಮಂಜುನಾಥ್ ಕೆರಡಿ ಅಂತ. ನಾವು ಕೆಸಾಪ್ ಎಂಪ್ಲಾಯ್ ವರ್ಕ್ ಮಾಡ್ತಾ ಇರೋದು 30 ವರ್ಷ ಆಯಿತು, 20-30 ವರ್ಷ ಆಯಿತು. ಇದುವರೆಗೂ ಸಹ ಯಾರೊಬ್ರಿಗೂ ಒಂದು ಸೇವಾ ಭದ್ರತೆ ಇಲ್ಲ, ಕೆಲಸದ ಕಾಯಮತ್ತಿಲ್ಲ. ಒಂದು ನಮ್ಮನ್ನ ಟಿಶ್ಯೂ ಪೇಪರ್ ಯೂಸ್ ಮಾಡಬೇಕಿದ್ದಾರೆ. 26 ತಾರೀಕಿಗೆ ಈ 2025 ಕ್ಲೋಸ್ ಮಾಡ್ತಿದ್ದಾರೆ. ನಮಗೆ ಸ್ಯಾಲ್ರಿ ಹೆಚ್ಚಿಗೆ ಮಾಡ್ತಿಲ್ಲ, ಒಂದು ಕೃಪಾಂಕ ಇಲ್ಲ, ಯಾವ ಒಂದು EPF ಇಲ್ಲ, ಏನೂ ಇಲ್ಲ. ನಮಗೆ ಹೇಗೆ ಅಂತಂದರೆ ಒಂದು ಯೂಸ್ ಆ್ಯಂಡ್ ಥ್ರೂ ಯೂಸ್ ಮಾಡ್ತಿದ್ದಾರೆ. ಇನ್ನು ಮುಂದೆ ಬರೋ 20 ತಾರೀಕೆಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ನಮ್ಗೆ ಯಾವ ಗುತ್ತಿಗೆ ನೌಕರರ ಹೋರಾಟಕ್ಕೆ, ಗುತ್ತಿಗೆ ನೌಕರರ ಹೋರಾಟಕ್ಕೆ, ಗುತ್ತಿಗೆ ನೌಕರರ ಸಂಘಟನೆಗೆ, ಗುತ್ತಿಗೆ ನೌಕರರ ಸಂಘಟನೆಗೆ ಈ ಕೂಡಲೇ ರಾಜ್ಯ ಸರ್ಕಾರ ಗುತ್ತಿಗೆ ನೌಕರರನ್ನ, ಈ ಕೂಡಲೇ ರಾಜ್ಯ ಸರ್ಕಾರ ಗುತ್ತಿಗೆ ನೌಕರರನ್ನ, ಈ ಕೂಡಲೇ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರರನ್ನ, ಈ ಕೂಡಲೇ ಗುತ್ತಿಗೆ ನೌಕರರನ್ನ ಆರೋಗ್ಯ ಇಲಾಖೆ ತನ್ನ ಸಿಬ್ಬಂದಿಗಳೆಂದು ಘೋಷಣೆ ಮಾಡಬೇಕು. ಈ ಕೂಡಲೇ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರರನ್ನ, ಈ ಕೂಡಲೇ ಆರೋಗ್ಯ ಇಲಾಖೆ ಗುತ್ತಿಗೆ ನೌಕರರನ್ನ ಏನೇ ಬರಲಿ, ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಈ ಕೂಡಲೇ ರಾಜ್ಯ ಸರ್ಕಾರ ಗುತ್ತಿಗೆ ನೌಕರರನ್ನ ಕಾಯಂ ನೌಕರರೆಂದು ಘೋಷಣೆ ಮಾಡಲೇಬೇಕು. ಈ ಕೂಡಲೇ ರಾಜ್ಯ ಸರ್ಕಾರ ಗುತ್ತಿಗೆ ನೌಕರರನ್ನ